ಕಾಂಗ್ರೆಸ್ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದ್ರೆ ಈಗ ಮನೆಯೊಂದು ಎರಡು ಬಾಗಿಲು ಅನ್ನೋ ರೀತಿ. ಬಿಜೆಪಿಯಲ್ಲಿ ಇಂತಹ ವಾತಾವರಣ ಇದೆ, ಬಣರಾಜಕೀಯ ಇದೆ, ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನೋ ರೀತಿಯಲ್ಲಿ ಇದೆ ಅನ್ನುವಂತ ವಿಚಾರ ಹೆಚ್ಚು ಮುನ್ನೆಲೆಗೆ ಬರ್ತಾ ಇತ್ತು. ಆದ್ರೆ ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದು ಸರಿ ಇಲ್ಲ, ಅಧಿಕಾರದ ಹಪಾಹಪಿ ಶುರುವಾಗಿ ಈಗ ದೊಡ್ಡ ಮಟ್ಟದಲ್ಲೇ ಒಂದು ರೀತಿ ತಿಕ್ಕಾಟ ಶುರುವಾಗಿದೆ ಅನ್ನೋದು ಕಾಣಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿಕೆ ಬಣ ಅನ್ನೋದು ಸ್ಪಷ್ಟ. ಡಿಕೆ ಶಿವಕುಮಾರ್ ಬದಲಾವಣೆಗೆ ಜಾರಕಿಹೊಳಿ ಪಟ್ಟು ಹಿಡಿತಾ ಇದ್ದಾರೆ ಅನ್ನುವಂತ ವಿಚಾರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಬಳಿಯೇ ಈಗ ಕೆಪಿಸಿಸಿ ಪಟ್ಟ ಇರೋದು. ಈ ಪಟ್ಟಕ್ಕಾಗಿ ಒಂದು ಕಡೆ ಒಳಗೊಳಗೆ ಒಂದು ರೀತಿ ಕೋಲ್ಡ್ ವಾರ್ ಶುರುವಾಗಿದ್ರೆ, ಇದರ ಹಿಂದೆ ಸಿಎಂ ಪಟ್ಟದ ಲೆಕ್ಕಾಚಾರದ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರುತ್ತವೆ. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಹಗ್ಗ ಜಗ್ಗಾಟ ಇದೇನು ಹೊಸದಾಗಲ್ಲ, ಈ ಹಿಂದೆ ಕೂಡ ಇತ್ತು. ಆದ್ರೆ ಈಗ ಮತ್ತಷ್ಟು ಹಗ್ಗ ಜಗ್ಗಾಟ ಜೋರಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇಬ್ಬರ ನಡುವಿನ ಮುನಿಸು ಈಗ ಮತ್ತೆ ಎಲ್ಲರ ಮುಂದೆ ಬಯಲಾಗ್ತಾ ಇದೆ. ಆಗೊಂದ್ಸಲ ಈಗೊಂದ್ಸಲ ಇಬ್ರು ಕೂಡ ಹೆಸರನ್ನ ಹೇಳ್ಕೊಳ್ದೆ ಟಾಂಟ್ ಕೊಟ್ಕೊಂಡು ಓಡಾಡ್ತಾ ಇದ್ರು. ಈಗ ಇಬ್ಬರ ಮಧ್ಯೆ ನೇರ ವಾರ್ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಂತಂದ್ರೆ ಅದು ಬೆಳಗಾವಿ ರಾಜಕಾರಣ ಅಂತ ಹೇಳ್ಬೋದು. ಯಾವಾಗ್ಲೂ ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡುವ ಡಿಕೆ ಶಿವಕುಮಾರ್ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ಒಂದ್ ರೀತಿ ಟಾರ್ಗೆಟ್ ಆಗಿದ್ದಾರೆ ಅನ್ನೋದು ಹೊಸ ವಿಷಯ ಏನಲ್ಲ. ಇದರ ಮಧ್ಯೆ ಸೈಲೆಂಟ್ ಆಗ್ಬಿಟ್ಟಿದ್ದ ಜಾರಕಿಹೊಳಿ ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸಿಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ನಡೆದ ಘಟನೆಯಲ್ಲಿ ಡಿಕೆ ಶಿವಕುಮಾರ್ ಸ್ಥಳೀಯ ಶಾಸಕರು, ಉಸ್ತುವಾರಿ ಸಚಿವರೂ ಆಗಿರೋ ಸತೀಶ್ ಜಾರಕಿಹೊಳಿ ಅವರಿಗೆ ತಿಳಿಸದೆ ತಾವೇ ಕೆಲವೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಮಾತ್ರ ಸತೀಶ್ ಜಾರಕಿಹೊಳಿಯ ಕೋಪಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಈ ಕಾರಣವನ್ನ ಇಟ್ಕೊಂಡೇ ಈಗ ಡಿಕೆ ಶಿವಕುಮಾರ್ ಅವರ ಬುಡಕ್ಕೆ ಕೈ ಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿರೋದು ಈಗ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಲೋಕೋಪಯೋಗಿ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಮೊನ್ನೆಯಷ್ಟೇ ಡಿನ್ನರ್ ಪಾರ್ಟಿ ಆಯಿತು. ಡಿಕೆ ಶಿವಕುಮಾರ್ ಸ್ಥಾನಕ್ಕೆ ಇದರಿಂದ ಕಂಟಕ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಒಂದ್ ಕಡೆ ನಾನೂ ಕೂಡ ಸಿಎಂ ಆಗಬೇಕು ಅನ್ನೋ ಗುರಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರು ಪೈಪೋಟಿಗೆ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲೇಬೇಕು ಅನ್ನೋ ಹಠ ಕೂಡ ಜಾಸ್ತಿ ಆಗಿದೆ. ಹೀಗಿರುವಾಗ ಡಿಕೆಶಿ ಅವರ ಪ್ರಭಾವವನ್ನ ತಗ್ಗಿಸೋದಕ್ಕೇನೆ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗೋದು ಬಹುತೇಕ ಗ್ಯಾರಂಟಿ ಅಂತಾನೂ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಡಿಕೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾರಣಗಳು ಸಿಗ್ತಾ ಹೋಗುತ್ತೆ. ರೀಸೆಂಟ್ ಆಗಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲೆಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ ನಡೆದುಕೊಂಡ್ರು. ಇದ್ರ ಬಗ್ಗೆ ಜಿಲ್ಲೆಯಲ್ಲಿ ಪರ ವಿರೋಧದ ಚರ್ಚೆಗೂ ಕಾರಣ ಆಯಿತು. ಗಾಂಧಿ ಭಾರತ ಕಾರ್ಯಕ್ರಮ ಹಾಗೆ ಸಿಟಿ ರವಿ ಪ್ರಕರಣದ ಮೂಲಕ ಡಿಕೆ ಶಿವಕುಮಾರ್ ಬೆಳಗಾವಿಯ ಮೇಲೆ ಹಿಡಿತ ಸಾಧಿಸಿ ಜಾರಕಿಹೊಳಿ ಸಹೋದರರಿಗೆ ಸವಾಲೆಸೆದ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ರಾಜಕೀಯ ವಲಯದಲ್ಲಿ ಅನೇಕ ಚರ್ಚೆಗೆ, ವಿಶ್ಲೇಷಣೆಗೂ ಕೂಡ ಕಾರಣ ಆಯಿತು. ಜಿಲ್ಲಾ ರಾಜಕಾರಣದಲ್ಲಿ ಬಿಗಿ ಹಿಡಿತ ಸಾಧಿಸಿರೋ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ ಆಗೋದನ್ನ ಮೊದಲಿನಿಂದ ಅಪೋಸ್ ಮಾಡಿಕೊಂಡೇ ಬರ್ತಿದ್ದಾರೆ. ಆದ್ರೆ ಜಿಲ್ಲಾ ಕೇಂದ್ರದಲ್ಲೇ ನಡೆದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರೋ ಸತೀಶ್ ಜಾರಕಿಹೊಳಿ ಅವರೂ ಸೇರಿದ ಹಾಗೆ ಬೇರೆ ಬೇರೆ ಹಿರಿಯ ನಾಯಕರನ್ನ ಗಣನೆಗೆ ತೆಗೆದುಕೊಳ್ಳದೆ ಅವರ ವಿಶ್ವಾಸವನ್ನ ಪಡೆಯದೆ ನಡ್ಕೊಂಡ್ರು ಅನ್ನುವಂತಹ ಕೋಪ ಸತೀಶ್ ಜಾರಕಿಹೊಳಿಗಿದೆ. ಹಾಗೆ 2018ರಲ್ಲಿ PLD ಬ್ಯಾಂಕ್ನ ಚುನಾವಣೆ ಒಂದ್ ರೀತಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಚಳಿಗಾಲದ ಅಧಿವೇಶನದ ನಂತರ ಈಗ ಆ ಬೆಳವಣಿಗೆಗಳು ಕೂಡ ಸತೀಶ್ ಜಾರಕಿಹೊಳಿಯ ಕೋಪಕ್ಕೆ ಒಂದಿಷ್ಟು ಪುಷ್ಟಿ ಕೊಡುತ್ತವೆ ಅಂತ ಹೇಳ್ಬೋದು. ಹಲವು ವರ್ಷಗಳಿಂದ ಬೂದಿ ಮುಚ್ಚಿದ ಕೆಂಡವಾಗಿದ್ದ ಬೆಳಗಾವಿ ಕಾಂಗ್ರೆಸ್ನಲ್ಲೀಗ ಅಸಮಾಧಾನದ ಹೊಗೆ ಜಾಸ್ತಿಯಾಗೋದಕ್ಕೆ ಅನೇಕ ಕಾರಣಗಳು ಒಟ್ಟಿಗೆ ಸೇರ್ಕೊಂಡಿದೆ. ಹಾಗೇನೆ ಪಕ್ಷದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವ ಇರಬೇಕು ಅನ್ನೋ ಶಿಷ್ಟಾಚಾರ ಕೇವಲ ನೆಪ ಮಾತ್ರ ಅನ್ನಿಸ್ಕೊಳ್ಳುತ್ತೆ. ಆದರೆ ಬೆಳಗಾವಿಯಲ್ಲಾದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದಲ್ಲಿ ಕಾಣಿಸಿದ್ದೆಲ್ಲ ಏಕಪಕ್ಷೀಯ ನಿರ್ಧಾರಗಳೇ. ಉಸ್ತುವಾರಿ ಸಚಿವರಷ್ಟೇ ಅಲ್ಲ, ಹಿರಿಯ ನಾಯಕರನ್ನು ಕೂಡ ಮೂಲೆಗುಂಪು ಮಾಡಿಬಿಟ್ರು. ಹೈಕಮಾಂಡ್ ಮುಂದೆ ಒನ್ ಮ್ಯಾನ್ ಶೋ ನಡೆದಿರೋದ್ರ ಹಿಂದೆ ಅನೇಕ ಲೆಕ್ಕಾಚಾರಗಳು ಕಾಣಿಸಿದ್ವು. ಬೆಳಗಾವಿ ಜಿಲ್ಲೆ ನಾಯಕರು ಹಿರಿಯ ಶಾಸಕರನ್ನ ಉದ್ದೇಶಪೂರ್ವಕವಾಗಿಯೇ ಬೇರೆ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸಿದ್ರು. ಇದ್ರ ಬಗ್ಗೆ ಆಗಲೇ ಅಸಮಾಧಾನ ವ್ಯಕ್ತವಾದ್ರೂ ಕೂಡ ಅದ್ಯಾವುದು ಅಷ್ಟೊಂದು ಮುನ್ನೆಲೆಗೆ ಬರಲಿಲ್ಲ ಅಂತ
ಅಲ್ಲಿನ ಕೆಲವು ನಾಯಕರೇ ಹೇಳ್ಕೊಳ್ತಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ನೇತೃತ್ವ ವಹಿಸಿರೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ಆದರೆ ಉದ್ದೇಶಪೂರ್ವಕವಾಗಿಯೇ ವರಿಷ್ಠರ ಮುಂದೆ ಕೇವಲ ತಮ್ಮ ನಿಷ್ಠರಿಗಷ್ಟೇ ಮಣೆ ಹಾಕಿದ್ದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣ. ವರಿಷ್ಠರಿಗೆ ಸ್ವಾಗತ ಕೋರಿದಂತಹ ಬ್ಯಾನರ್, ಗಾಂಧಿ ಭಾರತದ ಕಾರ್ಯಕ್ರಮ ಫಲಕಗಳಲ್ಲೂ ಕೂಡ ತಾರತಮ್ಯ ಆಗಿರೋದನ್ನ ಜನ ಗಮನಿಸಿದ್ದಾರೆ. ಹೀಗಾಗಿ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅಂತ ಮಾತನಾಡ್ಕೊಳ್ತಿದ್ದಾರೆ. ಹಲವು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರೋ ತಮ್ಮನ್ನ ಹಾಗೂ ತಮ್ಮ ನೆಚ್ಚಿನ ನಾಯಕರನ್ನ ಕಡೆಗಣಿಸಿರೋದು ಸರಿಯಲ್ಲ ಅಂತ ಬೆಳಗಾವಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಾಗೇನೆ ಈ ಚಳಿಗಾಲದ ಅಧಿವೇಶನದ ಕೊನೆ ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ಕೇಂದ್ರಿತವಾಗಿ ನಡೆದ ಅನಪೇಕ್ಷಿತ ಬೆಳವಣಿಗೆಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಡಿಸಿಎಂ ಒತ್ತಡ ಹಾಕಿದ್ರು ಅಂತ ಬಿಜೆಪಿ ನಾಯಕರೇ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಪ್ರಕರಣದಲ್ಲಿ ಪೊಲೀಸರು ನನ್ನ ಮಾತು ಕೇಳಲಿಲ್ಲ ಅಂತ ಬಹಿರಂಗವಾಗಿ ಹೇಳಿರೋದು ಜಿಲ್ಲೆಯ ಮೇಲೆ ಡಿಸಿಎಂ ಹಿಡಿತ ಸಾಧಿಸಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾವಿಯಾಗಿರಬೇಕು ಅನ್ನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಸೆಗೆ ಬೆಂಬಲವಾಗಿ ನಿಂತಿರೋದೇ ಡಿಕೆ ಶಿವಕುಮಾರ್ ಅನ್ನೋದು ಜಾರಕಿಹೊಳಿ ಬಣದ ಆರೋಪ. ಬುಡಾ, ಬೆಳಗಾವಿ ಪಾಲಿಕೆ, ಬೆಳಗಾವಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಸತೀಶ್ ಜಾರಕಿಹೊಳಿ ಶಿಫಾರಸ್ಸಿಗಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಿಫಾರಸು ಮೇಲುಗೈ ಸಾಧಿಸ್ತಾ ಇದೆ ಅನ್ನೋದು ಜಾರಕಿಹೊಳಿ ಬಣದ ಸಿಟ್ಟಿಗೆ ಕಾರಣ. ಹೆಬ್ಬಾಳ್ಕರ್ ಬೆಂಬಲಿತ ಅಧಿಕಾರಿಗಳೇ ಆಯಕಟ್ಟಿನ ಸ್ಥಳಗಳಲ್ಲಿ ನಿಯೋಜನೆ ಆಗ್ತಿದ್ದಾರೆ ಅನ್ನೋದು ಜಾರಕಿಹೊಳಿ ಆಪ್ತ ವಲಯದ ಮುನಿಸಿಗೂ ಕೂಡ ಕಾರಣ ಆಗಿದೆ. ಹಾಗೆ 2018ರಲ್ಲಿ ಬೆಳಗಾವಿ PLD ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಅನಪೇಕ್ಷಿತ ಪ್ರತಿಷ್ಠೆಗೆ ತಿರುಗಿ ಕೋಲಾಹಲ ಸೃಷ್ಟಿಯಾಗ್ಬಿಟ್ಟಿತ್ತು. ಆಗ ಕಾಂಗ್ರೆಸ್ನಲ್ಲಿದ್ದ ರಮೇಶ್ ಹಾಗೂ ಸತೀಶ್ ಜಿಲ್ಲಾ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದ ಬಗ್ಗೆ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ರು. ಅದಾದ ಮೇಲೆ ನಡೆದ ಬೆಳವಣಿಗೆಗಳು, ಸರ್ಕಾರ ಪತನಗೊಂಡಿದ್ದೆಲ್ಲ ಈಗ ಇತಿಹಾಸ. ಯಾವಾಗ ಡಿಕೆ ಶಿವಕುಮಾರ್ ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಅದೇ ಜಿಲ್ಲೆಯವರಾದ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳದೆ ನಿರ್ಧಾರ ತಗೊಂಡ್ರೋ, ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಮತ್ತೆ ಶುರುವಾಯಿತು. ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ದಾಳ ಉರುಳಿಸ್ತಾ ಇದ್ದಾರೆ. ಪಕ್ಷದ ಸಂಪ್ರದಾಯವನ್ನೇ ಮುಂದಿಟ್ಕೊಂಡು ಡಿಕೆಶಿಗೆ ಬಲೆ ಬೀಸಿದ್ದಾರೆ. ಒಬ್ಬರೇ ಎರಡೆರಡು ಹುದ್ದೆ ನಿರ್ವಹಿಸೋದು ಕಷ್ಟ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ. ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಮುನ್ನುಡಿ ಬರೆದಿದ್ದಾರೆ. ಹೈಕಮಾಂಡ್ಗೆ ಬದಲಾವಣೆಯ ಬಾಣ ಬಿಟ್ಟಿದ್ದಾರೆ. ಸದ್ಯ ಪವರ್ ಸೆಂಟರ್ ಆಗಿ ಓಡಾಡ್ತಾ ಇರೋ ಡಿಕೆಶಿ ಅವರ ಕೈ ಕಟ್ಟಿ ಹಾಕೋದಕ್ಕೆ ತೆರೆ ಮರೆಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಹಲವು ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಈ ಕಾರಣಕ್ಕೇನೆ ಡಿಕೆಶಿಯನ್ನ ಟಾರ್ಗೆಟ್ ಮಾಡಿಕೊಂಡು ಎರಡೆರಡು ಹುದ್ದೆ ನಿಭಾಯಿಸೋದು ಕಷ್ಟ ಅಂತ ಜಾರಕಿಹೊಳಿ ಹೇಳ್ತಾ ಇರೋದು. ಸಿದ್ದರಾಮಯ್ಯನವರ ನಂತರ ನಾನೇ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಆಸೆ ಇಟ್ಕೊಂಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ಇತ್ತೀಚೆಗೆ ಮಾತನಾಡಿದ್ರು. 2.5 ವರ್ಷ ಆದ್ಮೇಲೆ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಅನ್ನೋ ವಿಷಯ ಕೂಡ ಓಡಾಡ್ತು. ಆದ್ರೆ ಅದು ಅಷ್ಟೊಂದು ಈಸಿ ಇಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬಿಲ್ಕುಲ್ ಸತೀಶ್ ಜಾರಕಿಹೊಳಿ ಅವರಿಗೆ ಇಷ್ಟ ಇಲ್ಲ. ಒನ್ ಮ್ಯಾನ್ ಶೋ ರೀತಿಯಲ್ಲಿ ಓಡಾಡ್ತಾ ಇರೋ ಡಿಕೆಶಿ ಮುಂದೆ ಏನಾದರೂ ಸಿಎಂ ಆಗ್ಬಿಟ್ರೆ ನಮ್ಮ ಅಸ್ತಿತ್ವವೇ ಕುಂದುತ್ತೆ ಅನ್ನೋ ಆತಂಕ ಅವರಿಗಿದೆ. ಬೆಳಗಾವಿ ಹಿಡಿತ ಕೂಡ ಕೈತಪ್ಪುತ್ತೆ ಅನ್ನೋ ಟೆನ್ಷನ್ ಇದೆ. ಈ ಕಾರಣಗಳಿಂದ ಸಿಎಂ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಬಿಡೋದಿಲ್ಲ ಅನ್ನೋದು ಆಪ್ತರ ಮಾತು. ಈ ಹಿಂದೆ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ವಿಷಯ ಬಂದಾಗ ಜಾರಕಿಹೊಳಿ ಅವರು ದಲಿತ ಸಿಎಂ ಅಸ್ತ್ರ ಬಿಟ್ಟಿದ್ರು. ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಮುಂದೆ ದಲಿತರೇ ಸಿಎಂ ಆಗಬೇಕು ಅಂತ ಪರಮೇಶ್ವರ್ ಹೆಸರನ್ನು ಕೂಡ ಮುನ್ನೆಲೆಗೆ ಬಿಟ್ಟು ಚೆಕ್ಮೇಟ್ ಕೊಟ್ಟಿದ್ರು. ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗಬೇಕು ಅನ್ನೋದ್ರ ಮೂಲಕ ಡಿಕೆ ಶಿವಕುಮಾರ್ಗಿರೋ ಕೆಪಿಸಿಸಿ ಪಟ್ಟವನ್ನ ಕಸಿದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಈ ಮೂಲಕ ರಾಜಕೀಯ ಚದುರಂಗ ದಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡಿರೋದ್ರಿಂದ ಈಗ ಇಡೀ ಜಾರಕಿಹೊಳಿ ಕುಟುಂಬ ಒಂದಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಡಿಕೆಶಿ ವರ್ಸಸ್ ಜಾರಕಿಹೊಳಿ ನಡುವಿನ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕು. ಹಾಗೆ ಔತಣಕೂಟ ಕಾಂಗ್ರೆಸ್ನಲ್ಲಿನ ಆಂತರಿಕ ಕಚ್ಚಾಟವನ್ನ ಬಹಿರಂಗಪಡಿಸಿರೋದ್ರಿಂದ ಏನೇನ್ ಬೆಳವಣಿಗೆಗಳಾಗುತ್ತೆ ಕಾದು ನೋಡಬೇಕು.